ಎಲ್ಲರಿಗೂ ಸಹ ನಮಸ್ತೆ. ಬಿಗ್ ಬಾಸ್ ಶೋ ಏನಿತ್ತು, ಸ್ವಲ್ಪ ಸಮಯಗಳ ಕಾಲ ಇದು ನಿಂತೋಗಿತ್ತು. ಎಲ್ರಿಗೂ ಸಹ ಈ ವಿಚಾರ ತಿಳಿದೇ ಇದೆ. ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗುತ್ತಾ ಏನು ಎಲ್ಲವೂ ಸಹ ಗೊಂದಲ ಇದ್ದೇ ಇತ್ತು. ಸ್ವಲ್ಪ ಬ್ರೇಕ್ ಅಂತೂ ತೆಗೆದುಕೊಂಡಿದ್ದಂತೂ ನಿಜ. ಆದರೆ ಎಂದಿನ ಸಮಯಕ್ಕೆ ನಿನ್ನೆನೂ ಕೂಡ ಏನಿದೆ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗಿದೆ. ಈಗ ಕೂಡ ಇವತ್ತೂ ಕೂಡ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದಕ್ಕೆ ಪ್ರಮುಖವಾದಂತಹ ಸಾಕ್ಷಿ ಬೇರೇನೂ ಅಲ್ಲ, ಬಿಗ್ ಬಾಸ್ ಶೋ ಏನಿದೆ ಅದರ ಒಂದು ಪ್ರೋಮೋವನ್ನು ಆಲ್ರೆಡಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕಲರ್ಸ್ ಕನ್ನಡ ಇದು ಅರಿಬಿಟ್ಟಿದೆ. ಈಗ ಅದೇ ವೈಬಲ್ಲಿ ಏನು ವೈಬ್ ಇತ್ತು, ಮನೆಯಿಂದ ಸ್ಪರ್ಧಿಗಳು ಯಾವ ರೀತಿಯಾಗಿ ಹೊರಗೆ ಹೋದರು, ಅದೇ ವೈಬಿಂದ ಈ ಮತ್ತೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅವರು, ಅದೇ ಫೀಲ್ ಇರಲಿ ಅಂತ ಹೇಳಿ ಕಾಕ್ರೋಚ್ ಸುಧೀರ್ ಅವರು ಕಾಲನ್ನು ಇಟ್ಟು ಬಲಗಾಲನ್ನು ಇಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಏನೋ ಬರ್ತಾರೆ. ಅವರು ಅದೇ ಹಸುರ ಅಧಿಪತಿಯಾಗಿ ಬರ್ತಾ ಇರುವಂತಹ ಫೀಲಿಂಗ್ ಎಲ್ಲರಲ್ಲೂ ಸಹ ಕಾಣಿಸುತ್ತೆ. ಎಲ್ಲರೂ ಸಹ ಒಬ್ಬೊಬ್ಬರಾಗೇ ಬಂದು ಎಲ್ಲರೂ ಸಹ ನಿಂತ್ಕೊಳ್ತಾರೆ. ಬಿಗ್ ಬಾಸ್ ಅವರು ಮಾತನ್ನು ಅನೌನ್ಸ್ ಮಾಡ್ತಾರೆ. ಬಿಗ್ ಬಾಸ್ ಅನ್ನುವುದು ಇದು ಶೋ ಮಾತ್ರ ಅಲ್ಲ, ಇದು ಕನ್ನಡಿಗರ ಹೆಮ್ಮೆ. ಕನ್ನಡಿಗರು ಕಟ್ಟಿ ಬೆಳೆಸಿದಂತಹ ಈ ಬಿಗ್ ಬಾಸನ್ನು ಯಾರಿಂದನೂ ಸಹ ಕಿತ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಯಾರಿಂದನೂ ಸಹ ಸಾಧ್ಯ ಇಲ್ಲ. ಕನ್ನಡಿಗರ ಆಶೀರ್ವಾದ ಈ ಮನೆ ಮೇಲೆ ತುಂಬಾ ಇದೆ. ಕನ್ನಡಿಗರು ದೀಪ ಹಚ್ಚಿ ಬೆಳಗಿಸಿದ ಮನೆ ಈ ಬಿಗ್ ಬಾಸ್ ಮನೆ. ಇದನ್ನು ಯಾರಿಂದಲೂ ಸಹ ಇದಕ್ಕೆ ತೊಂದರೆಯನ್ನು ಕೊಡೋದಕ್ಕೆ ಯಾರಿಂದನೂ ಸಹ ಸಾಧ್ಯ ಇಲ್ಲ. ಎಲ್ಲವೂ ಸಹ ಎಂದಿನಂತೆ ನೀವು ಮತ್ತೊಮ್ಮೆ ಅದೇ ಹುರುಪಿನಲ್ಲಿ ಮತ್ತೊಮ್ಮೆ ಕೆಲಸವನ್ನು ಮಾಡಬೇಕು. ಮತ್ತೊಮ್ಮೆ ಯಾವ ರೀತಿಯಾಗಿ ಬಿಗ್ ಬಾಸ್ ಜರ್ನಿ ನಡೀತಾ ಇತ್ತು ಅದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ನಡಿಬೇಕು ಅಂತ ಹೇಳಿದ್ದಾರೆ ಬಿಗ್ ಬಾಸ್. ಅಲ್ಪ ಸಮಯಗಳ ಕಾಲ ನಿಮಗೆ ವಿರಾಮವನ್ನು ಕೊಟ್ಟಿದ್ವು, ಆ ವಿರಾಮದ ಅವಧಿ ಮುಗಿದು ಹೋಯಿತು. ಈಗ ನೀವೇನೇನಿದ್ರೂ ಡೈರೆಕ್ಟಾಗಿ ನೀವು ಆಟವನ್ನು ಆಡಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ಯಾವ ರೀತಿಯಾಗಿ ಆಟ ಆಡಬೇಕು ಅಂತ ಅಂದರೆ ಇದ್ದಕ್ಕಿಂತನೂ ಕೂಡ ಇನ್ನೂ ಸ್ವಲ್ಪ ವಿಭಿನ್ನವಾಗಿ ಆಡಬೇಕಾಗುತ್ತೆ. ಯಾಕಂದರೆ ಮನೆಯಿಂದ ಸ್ವಲ್ಪ ಇವರಿಗೆ ರಿಲೀಫ್ ಸಿಕ್ಕಿರುತ್ತೆ. ಏನೇ ಆಗಲಿ ಮನೆಯಿಂದ ಹೊರಗಡೆ ಇವರು ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಪ ಸ್ವಲ್ಪ ಮಟ್ಟಿಗೆ ಇವರಿಗೆ ಮನೆಯಿಂದ ಹೊರಗಡೆ ಏನೇನಾಗ್ತಾ ಇದೆ, ಯಾವ ವಿಚಾರ ನಡೀತಾ ಇದೆ, ಹೇಗೆ ಏನೇನು ಅನ್ನೋದು ಸ್ವಲ್ಪ ವಿಚಾರಗಳು ಇವರ ಕಿವಿಗೆ ಬೇಡದೇ ಅಥವಾ ಬೇಕಾಗಿಯೋ ಬಿದ್ದಿರುತ್ತೆ. ಇಂತಹ ಸಂದರ್ಭದಲ್ಲಿ ನಂತರ ಅರಿವು ಹೊರಗಡ ಪ್ರಪಂಚದಲ್ಲಿ ಯಾವ ರೀತಿ ಇತ್ತೆ ಏನೇನು ಅನ್ನೋದನ್ನು ಸ್ವಲ್ಪ ಕೇಳಿಸಿಕೊಂಡಂಥ ಇವರು ತಮ್ಮ ಆಟವನ್ನು ಹೇಗೆ ಮುಂದುವರಿಸ್ತಾರೆ, ಯಾವ ರೀತಿಯಾದಂತಹ ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ತುಂಬಾ ಖುಷಿ ಕೂಡ ಆಗಿದೆ. ಎಲ್ಲರೂ ಕೂಡ ಅದೇ ಜೋಶ್ನಲ್ಲಿ ಅದೇ ಫೀಲಿಂಗಲ್ಲಿ ಬಿಗ್ ಬಾಸ್ ಮನೆ ಒಳಗೆ ನಮಸ್ಕರಿಸಿ ಎಲ್ಲರಿಗೂ ಸಹ ನಮಸ್ಕಾರವನ್ನು ಮಾಡಿ ಬಿಗ್ ಬಾಸ್ ಮನೆಗೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಏನೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ. ವಿಡಿಯೋ ಮತ್ತು ಮಾಹಿತಿಗೆ ಧನ್ಯವಾದ.